ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕನ್ನಡ ಹಾರರ್ ಡೈರಿಗೆ ಸ್ವಾಗತ. ಸ್ನೇಹಿತರೆ, ಇದು ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದ ಒಂದು ನಿಜವಾದ ಘಟನೆ ಅಂತ ಒಂದು ಹುಡುಗಿ ನನಗೆ ಇದನ್ನು ಕಳಿಸಿದ್ಲು. ಇಲ್ಲಿ ಕತೆನ ನೀವು ನನ್ನ ಹೆಸರು ಹೇಳ್ದಿರಾನೆ ಇದನ್ನು ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾಳೆ. ಸೊ ಹಾಗಾಗಿ ನಾನು ಅವಳ ಹೆಸರನ್ನ ಇಲ್ಲಿ ಅನನ್ಯ ಅಂತ ಚೇಂಜ್ ಮಾಡಿದ್ದೀನಿ. 2024ರಲ್ಲಿ ಅನನ್ಯ ಬೆಂಗಳೂರಿಗೆ ಕೆಲಸಕ್ಕಾಗಿ ಬರ್ತಾಳೆ. ಕಂಪ್ನಿ ಹತ್ರ ಒಂದು ಲೇಡೀಸ್ PG ಸಿಗುತ್ತೆ. ಅದೊಂದು ಓಲ್ಡ್ ಬಿಲ್ಡಿಂಗ್ ಆಗಿರುತ್ತೆ. 3 ಫ್ಲೋರ್ಸ್ ಇರುತ್ತೆ. ಟಾಪ್ ಫ್ಲೋರ್ನ ಒಂದು ರೂಮು ಖಾಲಿ ಇರುತ್ತೆ, 307. ಆ PG ಓನರ್ ಒಂದು ಲೇಡಿ ಆಗಿದ್ಲು. ಇವಳು ಈ ರೂಮು ತುಂಬ ದಿನದಿಂದ ಖಾಲಿ ಇದೆ, ನಿನಗೆ ಕಡಿಮೆ ರೇಟಲ್ಲೇ ಕೊಡ್ತೀನಿ ಅಂತ ಹೇಳ್ತಾಳೆ. ಅನನ್ಯಾಗೆ ಅವಾಗಲೇ ಒಂದು ಸ್ವಲ್ಪ ಅನುಮಾನ ಬರುತ್ತೆ. ಬೆಂಗಳೂರಿನಲ್ಲಿ ಖಾಲಿ ರೂಮ್ ಸಿಗೋದೇ ಕಷ್ಟ, ಆದರೆ ಈ ರೂಮ್ ಮಾತ್ರ ಕಡಿಮೆ ಬಾಡಿಗೆಗೆ ಸಿಗ್ತಾ ಇತ್ತು. ಹಾಗಾಗಿ ಅವಳು ಏನು ಮಾಡ್ತಾಳೆ, ಒಪ್ಕೊಳ್ತಾಳೆ. ಒಂದಿನ ರಾತ್ರಿ ಎಲ್ಲನೂ ಸಾಮಾನ್ಯವಾಗೇ ಇರುತ್ತೆ, ಆದರೆ ರಾತ್ರಿ 2 ಗಂಟೆಗೆ ಯಾರೋ ಬಾಗಿಲನ್ನ ತಟ್ಟೋ ಶಬ್ದ ಕೇಳುತ್ತೆ. ಅವಳು ಎದ್ಬಿಟ್ಟು ಯಾರು ಅಂತ ಕೇಳ್ತಾಳೆ, ಆದರೆ ಉತ್ತರ ಬರಲ್ಲ. ಬಾಗಿಲು ತೆಗಿತಾಳೆ. ಹೊರಗಡೆ ನೋಡಿದ್ರೆ ಯಾರೂ ಇರಲ್ಲ. ಅವಳು ಇದನ್ನ ಯಾರೋ PGನಲ್ಲಿರೋ ಬೇರೆ ಫ್ರೆಂಡ್ಸು ತಮಾಷೆ ಮಾಡಿದ್ದಾರೆ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾಳೆ. ಮುಂದಿನ ದಿನ ಅದೇ ಟೈಮ್ಗೆ, ಅಂದರೆ ರಾತ್ರಿ ಕರೆಕ್ಟಾಗಿ 2 ಗಂಟೆಗೆ ಮತ್ತೆ ಬಾಗಿಲು ತಟ್ಟೋ ಶಬ್ದ ಕೇಳಿಸುತ್ತೆ. ಈ ಸಲ ಸ್ವಲ್ಪ ಜೋರಾಗಿ ಕೇಳಿಸುತ್ತೆ. ಅವಳೇನು ಮಾಡ್ತಾಳೆ, ಬಾಗಿಲು ತೆಗಿತಾಳೆ. ಮತ್ತೆ ಯಾರೂ ಇರಲ್ಲ. ಆದರೆ ಕಾರಿಡಾರ್ ಕೊನೆಯಲ್ಲಿ ಮಾತ್ರ ಯಾರೋ ಬಿಳಿ ಬಟ್ಟೆ ಹಾಕ್ಕೊಂಡು ತಿರುಗಾಡ್ದಂತೆ ಕಾಣಿಸುತ್ತೆ. ಅವಳೇನು ಮಾಡ್ತಾಳೆ, ಸ್ವಲ್ಪ ಓಡೋಗಿ ನೋಡ್ತಾಳೆ. ಅದರಲ್ಲಿ ಯಾರೂ ಇಲ್ಲ. ಅದಾಗಿ ನೆಕ್ಸ್ಟ್ ಡೇ ಏನಾಗುತ್ತೆ, ಅದೇ ಟೈಮ್ ಕರೆಕ್ಟಾಗಿ ಮತ್ತೆ ಈ ಸಲ ಕೂಡ ಬಾಗಿಲು ತಟ್ಟೋ ಶಬ್ದ ಕೇಳುತ್ತೆ. ಹಾಗೆ ಒಂದು ಹೆಣ್ಣಿನ ಧ್ವನಿ, ನನ್ನನ್ನು ಒಳಗಡೆ ಬಿಡು. ಅನನ್ಯ ಅಂತೂ ಅಲ್ಲೇ ನಡೆದ್ಬಿಡ್ತಾಳೆ. ಅವಳು ಬಾಗಿಲು ತೆಗಿಯಲ್ಲ. ಬೆಳಿಗ್ಗೆ PG ಹುಡುಗಿರಿಗೆ ಈ ವಿಷಯನ ಹೇಳ್ತಾಳೆ. ಎಲ್ಲರೂ ಇವಳನ್ನ ಸ್ವಲ್ಪ ವಿಚಿತ್ರವಾಗಿ ನೋಡ್ತಾರೆ. ಯಾರು ಏನು ಉತ್ತರ ಕೊಡಲ್ಲ. ಆಮೇಲೆ ಸ್ವಲ್ಪ ದಿನಗಳು ಕಳೆಯುತ್ತೆ. ಅವಳ ರೂಮ್ಗೆ ಏನಾಗುತ್ತೆ, ಒಂದು ಹೊಸ ಹುಡುಗಿ ಬರ್ತಾಳೆ. ಅವಳ ಹೆಸರು ಕಾವ್ಯ. ಕಾವ್ಯ ತುಂಬ ಫ್ರೆಂಡ್ಲಿ ಹುಡುಗಿ ಆಗಿರ್ತಾಳೆ. 2 ದಿನಗಳಲ್ಲಿ ಇಬ್ಬರೂ ಸೇರಿ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಆಗಿಬಿಡ್ತಾರೆ. ಒಂದು ರಾತ್ರಿ ಕಾವ್ಯ ಹೇಳ್ತಾಳೆ, ಹೇ, ನಿನಗೆ ಈ 307 ರೂಮ್ ಬಗ್ಗೆ ಗೊತ್ತಾ ಅಂತ. ಇವಳು ಏನು ಅಂತ ಕೇಳ್ತಾಳೆ. ಈ ರೂಮಲ್ಲಿ ಹಿಂದೆ ಒಂದು ಹುಡುಗಿ ಇದ್ಲು, ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು ಅಂತ. ಅನನ್ಯ ನಗ್ತಾ ಹೇಳ್ತಾಳೆ, ಅದೇನೋ ಹಳೆ ಕತೆ ಇರಬೇಕು ಅಂತಾಳೆ. ಸರಿ ಅಂತ ಕಾವ್ಯ ಕೂಡ ಸುಮ್ಮನಾಗ್ತಾಳೆ. ಆ ದಿನದಿಂದ ಏನಾಗುತ್ತೆ, ವಿಚಿತ್ರ ಘಟನೆಗಳು ಆರಂಭ ಆಗುತ್ತೆ. ಅನನ್ಯ ರಾತ್ರಿ ಮಲಗುವಾಗ ಯಾರೋ ಹಾಸಿಗೆ ಕೆಳಗಡೆ ನಡೆದಾಡೋ ಶಬ್ದ, ಕೆಲವೊಮ್ಮೆ ಯಾರೋ ಉಸಿರಾಡೋ ಶಬ್ದ, ಕೆಲವೊಮ್ಮೆ ಅಳೋ ಶಬ್ದ. ಒಂದು ರಾತ್ರಿ ಅವಳು ಧೈರ್ಯ ಮಾಡಿ ಹಾಸಿಗೆ ಕೆಳಗಡೆ ನೋಡೇ ಬಿಡೋಣ ಅಂತ ನೋಡ್ತಾಳೆ. ಆದರೆ ಯಾರೂ ಇರಲ್ಲ. ಆದರೆ ಒಂದು ಹಳೆ ಫೋಟೋ ಸಿಗುತ್ತೆ. ಫೋಟೋದಲ್ಲಿ 4 ಹುಡುಗಿಯರಿರ್ತಾರೆ. ಅದರಲ್ಲೊಬ್ಳು ಸೇಮ್ ಈ ಕಾವ್ಯ ಥರನೇ ಕಾಣಿಸ್ತಾ ಇರ್ತಾಳೆ. ಅವಳು ಫೋಟೋನ ಕಾವ್ಯಕ್ಕೆ ತೋರಿಸ್ತಾಳೆ. ಕಾವ್ಯ ಸ್ವಲ್ಪ ಫೇಸ್ ಕೂಡ ಚೇಂಜ್ ಆಗುತ್ತೆ. ಅವಳು ಸಡನ್ನಾಗೆ ಇದನ್ನು ಎಲ್ಲಿಂದ ತೆಗ್ದೆ ಅಂತ ಕೇಳ್ತಾಳೆ. ಇವಳು ಹಾಸಿಗೆ ಕೆಳಗಡೆ ಸಿಕ್ತು ಅಂತಾಳೆ. ಕಾವ್ಯ ಏನೂ ಹೇಳಲ್ಲ. ಮುಂದಿನ ದಿನ ಏನಾಗುತ್ತೆ, ಅನನ್ಯ ಆಫೀಸ್ಗೆ ಹೋಗ್ತಾಳೆ. ಸಂಜೆ ವಾಪಸ್ ಮತ್ತೆ PGಗೆ ಬರ್ತಾಳೆ. ಕಾವ್ಯ ಕಾಣಿಸೋದೇ ಇಲ್ಲ. ಫೋನ್ ಆಫ್ ಆಗಿರುತ್ತೆ. ಯಾರಿಗೂ ಗೊತ್ತಿರಲ್ಲ. PG ಓನರ್ ನೋಡ್ಬಿಟ್ಟು ಕೇಳ್ತಾಳೆ, ಮೇಡಮ್, ಇಲ್ಲಿ ಕಾವ್ಯ ಇದ್ಲಲ್ಲ, ಎಲ್ಲಿ ಅಂತ. ಅವಳು ಆಶ್ಚರ್ಯ ಪಟ್ಕೊಂಡು ಕೇಳ್ತಾಳೆ, ಯಾರು ಕಾವ್ಯ ಅಂತ. ಇವಳು ಹೇಳ್ತಾಳೆ, ಅವಳು ನನ್ನ ರೂಮ್ ಮೇಟ್ ಅಂತ. ಅದಕ್ಕೆ PG ಓನರು, ನಿನ್ನ ರೂಮ್ನಲ್ಲಿ ನೀನು ಒಬ್ಳೇ ಅಲ್ವಾ ಇದ್ದಿದ್ದು ಅಂತ ಹೇಳಿದ ತಕ್ಷಣ ಅನನ್ಯ ಹಾಗೆ ಬೆಚ್ಚ ಬಿದ್ದುಬಿಡ್ತಾಳೆ. ಅವಳು ಫೋನಲ್ಲಿ ಇದ್ದಿದ್ದು ಕಾವ್ಯ ಜೊತೆ ತೆಗೆದಂಥ ಕೆಲವು ಸೆಲ್ಫಿ ಫೋಟೋಸ್ನ ತೋರಿಸ್ತಾಳೆ. ಆದರೆ ಎಲ್ಲ ಫೋಟೋಗಳಲ್ಲೂ ಅವಳೊಬ್ಳೇ ಇರ್ತಾಳೆ, ಕಾವ್ಯ ಇರಲ್ಲ. ಆ ರಾತ್ರಿ ಏನು ಮಾಡ್ತಾಳೆ, ಅವಳಿಗೆ ನಿದ್ದೆನೇ ಬರಲ್ಲ. 2 ಗಂಟೆಗೆ ಬಾಗಿಲನ್ನ ಮತ್ತೆ ಯಾರು ತಟ್ತಾರೆ. ಈ ಸಲ ಏನು ಮಾಡ್ತಾಳೆ, ಅವಳು ಬಾಗಿಲು ತೆಗಿತಾಳೆ. ಹೊರಗಡೆ ಯಾರೂ ಇರಲ್ಲ. ಆದರೆ ನೆಲದ ಮೇಲೆ ಒಂದು ಲೆಟರ್ ಬಿದ್ದಿರುತ್ತೆ. ಅದ್ರ ಮೇಲೆ ಒಂದು ಸೆಂಟೆನ್ಸ್ ಬರ್ತಿರುತ್ತೆ. ಏನಂದರೆ,
ನನ್ನನ್ನು ಕೊಂದವರು ಇನ್ನೂ ಇಲ್ಲೇ ಇದ್ದಾರೆ ಅಂತ. ಅನನ್ಯ ಭಯದಿಂದ ನಡುಕ್ತಾಳೆ. ಮುಂದಿನ ದಿನ ಅವಳು ಹಳೆ ದಾಖಲೆಗಳನ್ನ ಹುಡುಕಕ್ಕೆ ಶುರು ಮಾಡ್ತಾಳೆ. ಅಲ್ಲೊಂದು ದೊಡ್ಡ ಸೀಕ್ರೆಟ್ ಗೊತ್ತಾಗುತ್ತೆ. 5 ವರ್ಷಗಳ ಹಿಂದೆ ರೂಮ್ ನಂಬರ್ 307ನಲ್ಲಿ 4 ಹುಡುಗಿಯರು ಇರ್ತಾರೆ. ಒಂದು ರಾತ್ರಿ ಅವರಲ್ಲಿ ಒಬ್ಳು ಕಾಣೆಯಾಗಿದ್ಲು. ಪೊಲೀಸರು ಏನು ಮಾಡ್ತಾರೆ, ಅದನ್ನ ಆತ್ಮಹತ್ಯೆ ಅಂತ ಮುಚ್ಚಾಕ್ಬಿಡ್ತಾರೆ. ಆ ಕಾಣೆಯಾದ ಹುಡುಗಿನೇ ಕಾವ್ಯ. ಅನನ್ಯ ಉಸಿರೇ ನಿಂತಂಗಾಗೋಗುತ್ತೆ. ಅವಳು ರೂಮ್ಮೇಟ್ ಕಾವ್ಯ 5 ವರ್ಷಗಳಿಂದನೇ ಸತ್ತೋಗಿದ್ಲು. ಆ ರಾತ್ರಿ ಅವಳು PG ಬಿಟ್ಬಿಡೋಣ ಅಂತ ಡಿಸೈಡ್ ಮಾಡ್ತಾಳೆ. ಅವಳ ಎಲ್ಲ ಐಟಮ್ಸ್ನ ಪ್ಯಾಕ್ ಮಾಡ್ಕೊಳ್ತಾಳೆ. ಅಷ್ಟರಲ್ಲಿ ಹಳೆ ಒಂದು ಕಬೋರ್ಡ್ನಲ್ಲಿ ಹಿಂದೆಗಡೆ ಒಂದು ಸೀಕ್ರೆಟ್ ಬಾಗಿಲು ಕಾಣಿಸುತ್ತೆ. ಅದನ್ನು ಓಪನ್ ಮಾಡ್ತಾಳೆ. ಒಳಗಡೆ ಒಂದು ಚಿಕ್ಕ ರೂಮ್ ಇರುತ್ತೆ. ತುಂಬ ಕತ್ಲು, ಕೆಟ್ಟ ವಾಸನೆ. ಅಲ್ಲಿ ಹಳೆ ಬ್ಯಾಗು, ಡೈರಿ ಮತ್ತು ಮಾನವನ ಎಲುಬುಗಳು ಸಿಗ್ತವೆ. ಅವಳು ಜೋರಾಗಿ ಕಿರ್ಚ್ಕೊಳ್ತಾಳೆ. ಪೊಲೀಸವ್ರಿಗೆ ಕಾಲ್ ಮಾಡ್ತಾಳೆ. ಪೊಲೀಸವ್ರು ಬಂದು ಎಂಕ್ವೈರ್ ಮಾಡ್ತಾರೆ. ಆ ಎಲುಬುಗಳನ್ನ DNA ಟೆಸ್ಟ್ ಮಾಡ್ತಾರೆ. ರಿಪೋರ್ಟ್ ಬಂದಾಗ ಎಲ್ಲರಿಗೂ ಶಾಕ್ ಆಗುತ್ತೆ. ಆ ಎಲ್ಲ ಸ್ಕೆಲಿಟನ್ ಪಾರ್ಟ್ಸ್ ಏನಿತ್ತಲ್ಲ ಅವೆಲ್ಲ ಕಾವ್ಯದೇ ಆಗಿತ್ತು. ಅದು ಆತ್ಮಹತ್ಯೆ ಆಗಿರಲಿಲ್ಲ, ಬದಲಿಗೆ ಕೊಲೆ. ಪೊಲೀಸರು ಮತ್ತೆ ತನಿಖೆನ ಆರಂಭಿಸ್ತಾರೆ. ಅಲ್ಲಿಗೆ ಕತೆ ಮುಗಿಲಿಲ್ಲ. ಇಲ್ಲಿಂದ ನಿಜವಾದ ಟ್ವಿಸ್ಟು ಸ್ಟಾರ್ಟ್ ಆಗುತ್ತೆ. ತನಿಖೆಯಲ್ಲಿ ಗೊತ್ತಾಗಿದ್ದೇನೆಂದರೆ, ಆ ಕಾಲದಲ್ಲಿ PG ಓನರ್ ಏನಿದ್ಲು ಅವಳು ಮತ್ತೆ 3 ಜನ ಹುಡುಗಿರು ಸೇರಿಕೊಂಡು ಕಾವ್ಯಳನ್ನ ಕೊಂದಿರ್ತಾರೆ. ಇದೊಂದು ಮನಿ ಮ್ಯಾಟ್ರ್ ಆಗಿರುತ್ತೆ. ಅದಾದ ನಂತರ ಶವನ ರಹಸ್ಯ ಕೊಠಡಿಯಲ್ಲಿ ಬಚ್ಚಿಟ್ಟಿರ್ತಾರೆ. ಆದರೆ ಇನ್ನೂ ಒಂದು ಪ್ರಶ್ನೆ ಉಳಿತು. ಅನನ್ಯಾಳ ಜೊತೆ 1 ತಿಂಗಳು ವಾಸವಾಗಿದ್ದ ಕಾವ್ಯ ಯಾರು? ಪೊಲೀಸರು ಹೇಳ್ತಾರೆ ಅದು ನಿನ್ನ ಭ್ರಮೆ ಇರಬೇಕು ಅಂತಾರೆ. ಸೊ ಅನನ್ಯ ಕೂಡ ಅದನ್ನು ಒಪ್ಕೊಂಡು ಬೇರೆ PGಗೆ ಶಿಫ್ಟ್ ಆಗ್ತಾಳೆ. ಇದು ಅನನ್ಯಾಳ ಒಂದು ಜೀವನದಲ್ಲಿ ನಡೆದಂಥ ಒಂದು ಭಯಾನಕ ಹಾರರ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಇದು ಎಷ್ಟು ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಈ ಹುಡುಗಿ ನನಗೆ ಕಳಿಸಿದಂಥ ಈ ಸ್ಟೋರಿನ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ನೇಹಿತರೆ, ಕೆಲವು ವಾರಗಳ ನಂತರ ಈ ಕೇಸು ಕೋರ್ಟ್ಗೆ ಹೋಯ್ತಂತೆ. ಆರೋಪಿಗಳಿಗೆ ಶಿಕ್ಷೆ ಕೂಡ ಆಯ್ತಂತೆ. ಅನನ್ಯ ಹೊಸ PGಗೆ ಶಿಫ್ಟ್ ಆಗ್ತಾಳೆ. ಮತ್ತು ಅವಳ ಲೈಫು ಹೇಗಿತ್ತೋ ಹಾಗೆ ರೂಟೀನ್ ನಡೆಯುತ್ತೆ. ಆ PG ಈಗಲೂ ಇದೆ. ರೂಮ್ ನಂಬರ್ 307ನ ಕಂಪ್ಲೀಟಾಗೆ ಕ್ಲೋಸ್ ಮಾಡಿದ್ದಾರೆ. ಯಾಕಂದರೆ ಅಲ್ಲಿ ಉಳಿದ ಪ್ರತಿಯೊಂದು ಹುಡುಗಿಗೂ ಕೂಡ ಈ ಥರ ಎಕ್ಸ್ಪೀರಿಯನ್ಸಸ್ ಆಗಿತ್ತಂತೆ. ಇದಾಗಿತ್ತು ಇಂದಿನ ಹಾರರ್ ಕತೆ. ಸ್ನೇಹಿತರೆ, ನಿಮ್ಗೇನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಇದನ್ನು ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಬೆಲ್ ಐಕಾನ್ನ ಒತ್ತೋ ಮುಖಾಂತರ ನನ್ನ ಚಾನಲ್ ಬರೋವಂಥ ಎಲ್ಲ ಹಾರರ್ ಹಾಗೆ ಮಿಸ್ಟ್ರಿ ಕತೆಗಳನ್ನ ನೀವು ಮೊದಲಿಗೆ ನೋಡ್ಬೋದು. ಸಿಗೋಣ ಮುಂದಿನ ಒಂದು ಹಾರರ್ ವಿಡಿಯೋನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.